ನಮಸ್ಕಾರ ಗೆಳೆಯರು, ನಿಮ್ಮ ಮೆಚ್ಚಿನ ಮನೋಟೈಮ್ಸ್ ಚಾನೆಲ್ಗೆ ಸ್ವಾಗತ. ನೀವೊಂದು SSLC ವಿದ್ಯಾರ್ಥಿ ಅಂದರೆ ಅಥವಾ ಪೋಷಕರಾದರೂ ಈ ವಿಡಿಯೋ ನಿಮಗಾಗಿ. ಇಂದಿನ ವಿಡಿಯೋದಲ್ಲಿ SSLC ಫಲಿತಾಂಶದ ನಿರೀಕ್ಷಿತ ದಿನಾಂಕ ಹಾಗೂ ಫಲಿತಾಂಶ ಹೇಗೆ ನೋಡಬಹುದು ಮತ್ತು ಮುಖ್ಯವಾದ ಅಭ್ಯಾಸ ಎಲ್ಲವನ್ನು ತಿಳಿದುಕೊಳ್ಳೋಣ. ಚಲೋ ವಿಡಿಯೋ ಆದರೆ ಪ್ರಾರಂಭ ಮಾಡೋಣ. ಫಲಿತಾಂಶದ ನಿರೀಕ್ಷಿತ ದಿನಾಂಕ ಯಾವಾಗ ಅಂದ್ರೆ SSLC ಪರೀಕ್ಷೆಯ 2025ರಲ್ಲಿ ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ ನಡೆದವು. ಮಾಹಿತಿಯ ಪ್ರಕಾರ ಫಲಿತಾಂಶವನ್ನು ಮೇ 9, 2025 ಶುಕ್ರವಾರ ಬೆಳಿಗ್ಗೆ 10:30 ಗಂಟೆಗೆ ಪ್ರಕಟಿಸುವ ಸಾಧ್ಯತೆ ಇದೆ. ಇಂದಿನ ವರ್ಷಗಳ ಅವಲೋಕನ ಪ್ರಕಾರ 2023ರಲ್ಲಿ ಮೇ 8ನೇ ತಾರೀಕು ಹಾಗೂ 2022ರಲ್ಲಿ ಮೇ 19ನೇ ತಾರೀಕು ಹಾಗೂ 2021 ಇಯರಲ್ಲಿ ಆಗಸ್ಟ್ 9ನೇ ತಾರೀಕು ಕೊರೋನಾ ಕಾರಣದಿಂದ ತಡವಾಗಿ ರಿಸಲ್ಟ್ ಬಿಟ್ಟಿದ್ದಾರೆ. ಹೀಗಾಗಿ ನೀವು ಮೇ 9ರಂದು ನಿಮ್ಗಾಗಿ ಅಲಾರಾಮ್ ಆಗಿ ಇಟ್ಟುಕೊಳ್ಳಿ. ಫಲಿತಾಂಶ ಹೇಗೆ ಚೆಕ್ ಮಾಡಬೇಕು ಅಂದ್ರೆ, ಫಲಿತಾಂಶ ಬಂದಿದೆ ಎಂದಾದ್ಮೇಲೆ ಇದನ್ನ ಹೇಗೆ ನೋಡಿಕೊಳ್ಳಿ ಅಂತ ಇಲ್ಲಿ ನೋಡಿ. ಮೊದಲನೇದಾಗಿ ಅಧಿಕೃತ ವೆಬ್ಸೈಟ್ಗಳಲ್ಲಿ ನಿಮ್ಮ ರಿಸಲ್ಟ್ ನ ಹಾಗೂ ಫಲಿತಾಂಶವನ್ನು ನೋಡಬಹುದು. ಯಾವುದು ಆ ಅಧಿಕೃತ ವೆಬ್ಸೈಟ್ ಅಂದ್ರೆ KRResults.nic.in ಅಥವಾ KCAB.Karnataka.government.in ಗೆ ಹೋಗಿ ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ಜನ್ಮ ತಾರೀಕು ಹಾಗೆ ಫಲಿತಾಂಶವನ್ನು ನೋಡಿ. ಇದಲ್ಲದೆ ಎರಡನೆಯ ಮೂಲಕ ಯಾವ್ದಂದ್ರೆ SMS ಮೂಲಕ ನೀವು ನಿಮ್ಮ ರಿಸಲ್ಟ್ ನಾವೇ ಪಡೆಯಬಹುದು. KR10 ಸ್ಪೇಸ್ ರಿಜಿಸ್ಟರ್ ನಂಬರ್ ಈ ಫಾರ್ಮ್ಯಾಟ್ ನಲ್ಲಿ 56263 ಗೆ ಮೆಸೇಜ್ ಮಾಡಿ ನಿಮ್ಮ ಫಲಿತಾಂಶವನ್ನು ಮೊಬೈಲ್ಗೆ SMS ಆಗಿ ಬರುತ್ತದೆ. ಮೂರನೇ ವಿಧಾನ ಅಂದ್ರೆ ಡಿಜಿಲಾಕರ್ ಬಳಸಿ ನಿಮ್ಮ ರಿಸಲ್ಟ್ ನಾವೇ ನೋಡಬಹುದು. Digilocker.government.in ಗೆ ಆಧಾರ್ ನಂಬರ್ ಇಂದ ಲಾಗಿನ್ ಆಗಿ ಎಜುಕೇಶನ್ ಸೆಕ್ಷನ್ ಗೆ ಹೋಗಿ ಕರ್ನಾಟಕ ಬೋರ್ಡ್ ಆಯ್ಕೆ ಮಾಡಿ ಡಿಜಿಟಲ್ ಮಾರ್ಕ್ ಶೀಟ್ ಡೌನ್ಲೋಡ್ ಮಾಡಿ 2025 SSLC ಪ್ರಮುಖ ಅಭ್ಯಾಸ ನೋಡೋಣ. ಈ ವರ್ಷದ ಕೆಲವು ಪ್ರಮುಖ ಬದಲಾವಣೆಗಳು ಇಲ್ಲಿವೆ. ಹೊಸ ಪರೀಕ್ಷೆಯ ರಚನೆ. ಈ ಸಲ SSLC ಪರೀಕ್ಷೆ 3 ಹಂತಗಳಲ್ಲಿ ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3 ಆಗಿ ನಡೆಯುತ್ತದೆ. ಪಾಸ್ ಆಗುವ ಮಿತಿ ಮೀರಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ 35% ಸ್ಕೋರ್ ಮಾಡಬೇಕು. ಸಪ್ಲಿಮೆಂಟರಿ ಪರೀಕ್ಷೆ ಆದ್ರೆ ಪರೀಕ್ಷೆ 2 ಜೂನ್ 2025 ನಡೆಯಲಿದೆ. ಪರೀಕ್ಷೆ 3 ಆಗಸ್ಟ್ 2025 ನಡೆಯಲಿದೆ. ಮರುಪರಿಶೀಲನೆ. ನಿಮ್ಮ ಅಂಕಗಳಿಗೆ ಒಪ್ಪಿಗೆ ಇಲ್ಲದಿದ್ದರೆ ಶಾಲೆಯ ಮೂಲಕ ಮರುಪರಿಶೀಲನೆಗೆ ಅರ್ಜಿ ಹಾಕಬಹುದು. ಕೊನೆಗಿನ ಸಂದೇಶ. ನಿಮ್ಮ ಫಲಿತಾಂಶವನ್ನು ಧೈರ್ಯದಿಂದ ನಿರೀಕ್ಷಿಸಿ. ಒಮ್ಮೆ ಫಲಿತಾಂಶ ಬಂದರೂ ಅದು ನಿಮ್ಮ ಭವಿಷ್ಯದ ಒಂದು ಹಂತ ಮಾತ್ರ. ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಇನ್ನೂ ಹಲವು ಅವಕಾಶಗಳಿವೆ. ಯಾವುದೇ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡಿ, ಕೇಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋನು ಎಲ್ಲಾ ವಿದ್ಯಾರ್ಥಿಗಳು ಶುಭವಾಗಲಿ. ಈ ವಿಡಿಯೋ ನೋಡಿ ಧನ್ಯವಾದಗಳು. ಶಿಕ್ಷಣದ ಎಲ್ಲಾ ಅಪ್ಡೇಟ್ಗಾಗಿ ಮತ್ತೆ ಭೇಟಿಯಾಗೋಣ ಮನೋಟೈಮ್ಸ್ ಚಾನೆಲ್ ಅಲ್ಲಿ.